ನಮಸ್ತೆ, ಪಡುಬಿದ್ರಿ ಸರಕೇರಿಂದ ನಮ್ಮ ಜೊತೆ ಇದ್ದಾರೆ ಜಯ ಡೇವಿಡ್ ಸೋನ್ಸ್ ಅಪ್ಪ. ಸೊ ಅವರು ಸೆರಾಕೇರಿಗೆ ಬರುವ ಮೊದಲು ಯಾವ ರೀತಿ ಪ್ರಾಬ್ಲಮ್ ಇಂದ ಸಫರ್ ಆಗ್ತಿದ್ರು, ಸೊ ಅವ್ರ ಹತ್ರ ಕೇಳ್ತಾ ಬರುವ. ನಮಸ್ತೆ ಅಪ್ಪ, ಎಲ್ಲಿಂದ ಬರ್ತಾ ಇದ್ದೀರಾ? ಕೊರಕರವಾಡಿಯಿಂದ ಬರ್ತಾ ಇದ್ದೇನೆ. ಎಷ್ಟು ಸಮಯದಿಂದ ಸೆರಾಕೇರ್ ತರಲು ಬರ್ತಿದ್ದೀರಾ? ಮೊದಲು ನಾನು ಒಂದು ವರ್ಷದ ಸಾಧಾರಣ ಒಂದು ವರ್ಷ ಇದರಲ್ಲಿ ಆದಿಟ್ಟಿಯಲ್ಲಿ ಹೋಗಿದ್ದೆ. ಆ ಟೈಮ್ನಲ್ಲಿ ನನಗೆ ಕೈ ಮೇಲೆಗಳಿಗೆ ಹೋಗ್ತಿರ್ಲಿಲ್ಲ, ಕೆಲವೆಲ್ಲ ಇದಿತ್ತು. ಅದು ತಗೊಂಡ ನಂತರ ಒಳ್ಳೆ ನನಗೆ ಇದಾಯಿತು, ಕೈಯೆಲ್ಲ ಮೇಲೆಗಳಿಗೆ ಹೋಗುವಂಥದ್ದು. ಆದರೆ ಕಾಲಿದು ಗಂಟು ತುಂಬ ವರ್ಷದಿಂದ ಇದ್ದರಿಂದ ಅದು ಅಷ್ಟೊಂದು ಬೇಗ ಇದಾಗಲಿಲ್ಲ. ಇದು ಈಗ ಇಲ್ಲಿ ಬಂದಿದ್ದೆ ನಾನು, ನಮ್ಮ ಶಾರದಾ ಮಂಟಪದ ಇದರಲ್ಲಿ ಸುರಚಾರಣ ಇದಕ್ಕೆ ಬರುವ ಮೊದಲು ನನಗೆ ಇದು ಕೆನ್ನೆ ಒಂದು ಸ್ವಲ್ಪ ಕೆನ್ನೆಯಲ್ಲಿ ತಲೆಯಲ್ಲಿ ಇದಾಗಿತ್ತು. ಹಾಗಾಗಿ ನಾನು ಮಿಷನಾಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ. ಅಡ್ಮಿಟ್ ಆದ ನಂತರ ನಮಗೆ ಇದೆಲ್ಲ ಟೆಸ್ಟ್ ಮಾಡಿ ಡಾಕ್ಟ್ರು ಇದು ಕೊಟ್ಟಿದ್ದರು, ನನಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದರು, ಮತ್ತು ಕಂಪ್ಲೀಟ್ ಇದು ತಲೆಯದ್ದು ಇದು ಸ್ಕ್ರೀನಿಂಗ್ ಮಾಡಿದ್ರು. ನಂತರ ಒಂದು ಎರಡೂವರೆ ತಿಂಗಳ ತನಕ ನಾನು ಟ್ಯಾಬ್ಲೆಟ್ ಕಂಟಿನ್ಯೂ ತಗೊಳ್ತಾ ಇದ್ದೆ. ಒಳ್ಳೆಯದಾಗ್ತಾ ಇತ್ತು, ಆದರೆ ಕಂಪ್ಲೀಟ್ ಇದಾಗಲಿಲ್ಲ. ಈಗ ನಾನು ಸೆರಾಕೇರಿ ಬಂದ ನಂತರ ಕಂಪ್ಲೀಟ್ ಟ್ಯಾಬ್ಲೆಟ್ ಬಿಟ್ಟಿದ್ದೇನೆ. 2.5 ತಿಂಗಳು ಯಾವುದು ತಗೊಳ್ಳೋದು ಅದು ತಗೊಳ್ಳೋದಿಲ್ಲ. ಮತ್ತು ಹೆಚ್ಚಾಗಿ ನಾನು ಅದೇ ತಗೊಳ್ತಿದ್ದದ್ದು ಅದಕ್ಕಾಗಿ, ಮತ್ತು ಬೇರೆ ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ಮತ್ತು ನಂದು ಹೊಟ್ಟೆ ಡುಬ್ಬಾಗಿ ಗ್ಯಾಸ್ಟ್ರಿಕ್ ಇದು ಪ್ರಾಬ್ಲಮ್ ಇತ್ತು. ಅದಕ್ಕೆ ಎಲ್ಲ ಇದು ಸೋಡಾ ಕುಡಿಯೋದು, ಅನಂತರ ಲಸಿ ಕುಡಿಯೋದು ಇದೆಲ್ಲ ಕುಡಿದೆ. ಆದರೂ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿತ್ತು. ಪುನಃ ಸೇಮ್ ಇದು ಇಲ್ಲಿ ಬಂದ ನಂತರ ಮ್ಯಾಟಲ್ಲಿ ಇದು ಮಾಡ್ತೇನೆ, ರೋಲಿಂಗ್ ಮಾಡ್ತೇನೆ, ಹೊಟ್ಟೆ ರೋಲಿಂಗ್ ಮಾಡಿದ್ರೆ ಇದು ಕಂಪ್ಲೀಟ್ ಅದು ಗುಣ ಆಗಿದೆ. ಅದರಲ್ಲಿ ಗ್ಯಾಸ್ಟ್ರಿಕ್ ಏನಿಲ್ಲ. ಮತ್ತೊಂದು ಕಣ್ಣಿನಲ್ಲಿ ನೀರು ಬರೋದು ಭಯಂಕರ ನೀರು ಬರುವುದಕ್ಕೆ ನಾನು ಡಾಕ್ಟರ್ ಹತ್ರ ಒಂದು 2 ತಿಂಗಳ ನಂತರ ಪುನಃ ಹೋದರೆ ಒಂದು 2 ತಿಂಗಳ ಇದು ಕೊಡ್ತಾರೆ ಅವರು. ಪರೆ ಬರುವ ಚಾನ್ಸ್ ಉಂಟು. ಇದು ಆಪರೇಷನ್ ಏನಿಲ್ಲ, ಪರೆ ಇದು ಆದರೆ ಮತ್ತೆ ಇದು ಆಪರೇಷನ್ ಮಾಡಬೇಕಾಗಿತ್ತು. ನಾನು ಡ್ರಾಪ್ ಕೊಡ್ತೇನೆ, ಅದನ್ನು ತಗೊಳ್ಳಿ ಅಂತೇಳಿ ಅದನ್ನು ಹಾಕ್ತಾ ಇದ್ದೆ. 2 ತಿಂಗಳ ಕಂಟಿನ್ಯೂ ಹಾಕ್ತಿದ್ದೆ. ಆನಂತರ ನಾನು ಪುನಃ ಸಿರೆಕಾರಿಗೆ ಬಂದೆ ಅಲ್ಲ. ಸಿರೆಕಾರಿ ಬಂದ ನಂತರ ನನಗೆ ಇದಿಲ್ಲ, ಕಣ್ಣಿನಲ್ಲಿ ನೀರು ಬರ್ತದೆ, ಆದರೆ ಕಡಿಮೆ ಆಗಿದೆ. ಮತ್ತು ಎಂಥದ್ದು ಇದಿಲ್ಲ. ಇಲ್ಲದ್ರೆ ನನಗೆ ಪುನಃ ಡಾಕ್ಟ್ರಲ್ಲಿ ಹೋಗಿ ಬೇರೆ ಇದು ಡ್ರಾಪ್ ಕೊಡಬೇಕಾ, ಇಲ್ಲದ್ರೆ ಪರೆ ಜಾಸ್ತಿ ಆಗಿದೆ ಅಂತ ನೋಡ್ತಿದ್ದೆ. ಈಗ ಅದು ಅದಕ್ಕೆ ನಾನು ಇದು 3 ಬಾಲ್ ಇದನ್ನೇ ತಗೊಂಡಿದ್ದೇನೆ. ಅದರಿಂದ ತುಂಬ ಜನರಿಗೆ ಚೇಂಜ್ ಆಯಿತು. ಆಲ್ಕಲೈನ್ ವಾಟರ್ ಕಂಟಿನ್ಯೂ ತಗೊಳ್ತಾ ಇದ್ದೇನೆ. ಬಂದ ಮೇಲೆ ಅದು ಹೋಗುವಾಗ ಕೂಡ 1 ಲೀಟರ್ ಇಟ್ಕೊಂಡು ಹೋಗ್ತೀನಿ. ಹಾಗೆ ಮತ್ತೆ ಬೇರೆ ಒಟ್ಟಿಗೂ ಪ್ರಾಬ್ಲಮ್ ಇತ್ತಲ್ವಾ ನಿಮ್ಗೆ? ತಲೆ ಚಕ್ಕರ್ ಅದೇ ಇದಿರ್ತಲ್ಲ, ನರು ಇದಾಗಿ ಚಕ್ಕರ್ ಬರುವಂಥದ್ದು. ಚಕ್ಕರ್ ಅದೇ ಒಂದೇ ಯಾವ ಟ್ರೀಟ್ಮೆಂಟ್ ತಗೊಂಡು ಅದಕ್ಕೆ ಸಿರೆಕಲ್ನಲ್ಲಿ ಮ್ಯಾಟ್ನಲ್ಲಿ ಸೈಡ್ ಕೊಡ್ತೇನೆ, ಬಿಸಿ ಇದ್ದ ಜಾಗಕ್ಕೆ ತಿರುಗಿಸಿ ಹಾಗೆ ಕೊಡ್ತೇನೆ. ಮತ್ತೆ 3 ಬಾಲ್ ತಗೊಳ್ಳುವಾಗ ಅದೇ ಆ ಸೈಡ್ಗೆ ಇದು ಕೊಡ್ತೇನೆ. ಹಾಗಾಗಿ ಹೆಚ್ಚು ನನಗೆ ಸಾಧಾರಣ 90% ಅದು ಕಡಿಮೆ, 90% ಕಡಿಮೆ ಅದು ಹೇಗೆ ಪ್ರೋಟಾನ್ ಥೆರಪಿ ಈಗ ಮನೆಯಲ್ಲಿ ನನಗೆ ಗಂಟು ನೋವಿಗೆ ನಾನು ಪ್ರೋಟಾನ್ ತಗೊಂಡಿದ್ದೇನೆ. ತಗೊಂಡು ಗಂಟು ನೋವಿಗೆ ಅದನ್ನು ಡೈಲಿ ಹೆಚ್ಚಾಗಿ ನಾನು ಯೂಸ್ ಮಾಡ್ತಾ ಇದ್ದೇನೆ. ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೇನೆ, ಎಲ್ಲರೂ ಮಾಡೋದಿಲ್ಲ. ನಾನು ಡೈಲಿ ಮಾಡ್ತಾ ಇದ್ದೇನೆ. ಅದರಿಂದ ಸ್ವಲ್ಪ ನನಗೆ ಚೇಂಜಸ್ ಕಾಣ್ತದೆ. ಸಾಯಂಕಾಲ ಒಂದು ವಾಕಿಂಗ್ ಹೋಗ್ತೇನೆ. ಮೊದಲು ನನಗೆ ಹೋಗುವಾಗ ಒಂದು ಇದು ಕಟ್ಟಬೇಕಿತ್ತು, ಅದೊಂದು ಬ್ಯಾಂಡೇಜ್ ಅಂತ ಅದನ್ನು ಕಟ್ಟಿ ಕಟ್ಟಿ ನಾನು ವಾಕಿಂಗ್ ಹೋಗ್ತೇನೆ. ಈಗ ಅದೇನು ತೊಂದರೆ ಇಲ್ಲ. ಮತ್ತು ಕಾಲಿನಲ್ಲಿ ಸಣ್ಣ ಸಣ್ಣ ಮೊರಟು ಎಲ್ಲ ಬರ್ತಿತ್ತು ಸ್ಕೂಲಲ್ಲಿ. ನಾನು ತೆಗೆದುಕೊಂಡ್ರೆ ಹೋಗುವಾಗ ಮೊರಟು ಬಂದು ಕಾಲನ್ನ ಇದು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಈಗ ಅದು ಕೂಡ ಕಡಿಮೆ ಆಗಿದೆ. ಆದ್ದರಿಂದ ನಾನು ಎಲ್ಲರಿಗೂ ಹೇಳೋದು, ಸುರೇಖಾರ ನಿಜವಾಗಿ ನೀವು ಇದು ಅದನ್ನು ಫಾಲೋ ಮಾಡಿದ್ರಿ ಎಷ್ಟೋ ಒಳ್ಳೆಯದು. ಡಾಕ್ಟರದ್ದು ಮದ್ದು ಇದೆಲ್ಲ ಸ್ವಲ್ಪ ಟೈಮ್ ಅದೇ ಅಷ್ಟೇ, ಅದು ಮುಗಿದ ನಂತರ ಪುನಃ ನಿಮಗೆ ಇದಾಗ್ತದೆ. ಆದ್ದರಿಂದ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ದರಿಂದ ನಾನು ಡೈಲಿ ಸರ್ಕಾರಿಗೆ ಬರ್ತಾ ಇದ್ದೇನೆ. ಮತ್ತು ಬೇರೆಯವರು ಕೂಡ ಹೇಳ್ತಾ ಇದ್ದೇನೆ, ನೋಡಿ ಸ್ವಾಮಿ ಹೀಗೆ ಇದೆ, ನನಗೆ ಎಷ್ಟೋ ಒಳ್ಳೆಯದಾಗಿದೆ ಅಂತೇಳಿ. ಎಲ್ಲರಿಗೆ 100% ಆಗ್ತದೆ ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಅನುಭವ ಮಾಡಿದವರು ನಿಜವಾಗಿ ಹೇಳ್ತೇವೆ, ನಿಮಗೆ ಎಷ್ಟೋ ಒಳ್ಳೆಯದಾಗಿ ಆಗಿದೆ. ನೀವು ಕೂಡ ಬನ್ನಿ. ಮತ್ತು ನನ್ನ ಪ್ರಾಯ ಕೂಡ ಈಗ 82 ದೇವರದಲ್ಲಿ 82 ದಾಟ್ತಾ ಇದೆ. ಆದರೂ ನಾನು ಹೆಲ್ದಿ ಇದ್ದೇನೆ. ನಾನು ಯಾರ ಇದನ್ನು ಡಿಪೆಂಡಪ್ ಆಗಿಲ್ಲ. ನನ್ನ ಕೆಲಸ ನಾನೇ ಮಾಡ್ತೇನೆ, ಬಟ್ಟೆ ಒಗೆಯುವುದು ಇದು ಮಾಡೋದು ಎಲ್ಲ. ಮನೆಯಲ್ಲಿ ಕೂಡ ಸ್ವಲ್ಪ ಇದೆಲ್ಲ ಡಿಪೆಂಡ್ ಆಗ್ತಿದ್ರಾ? ಮುಂಚೆ
ಡಿಪೆಂಡ್ ಏನಿಲ್ಲ, ಆದರೆ ಹೆಚ್ಚು ಕೆಲಸ. ಸೊ ನೋಡಿದ್ರಲ್ವಾ ಡೇವಿಡ್ ಅಪ್ಪನವರದ್ದು ರಿಸಲ್ಟ್ ಅನ್ನು. ಸೊ ನಿಮಗೂ ಕೂಡ ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ ಸೆರಾ ಕೇರ್ ಉಡುಪಿ ಸೆಂಟರಿಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.